ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನೋಡಿ, ನಾನು ಹಿಡಿಯೋಂಥ ಒಂದು ಭಾರತ್ ಜ್ಯುವೆಲ್ಲರ್ಸಲ್ಲಿ ಈ ಥರ ಒಂದು ಗುಂಡ್ಗಳ ಡಿಸೈನ ಹೊಸ್ದಾಗಿ ಮಾಡಿದ್ದಾರೆ. ಪ್ರತಿಯೊಂದು ಡಿಸೈನ್ಸ್ ಅಂದರೆ ಇವಾಗ ಅಲ್ಲಿ ಅಂಗಡಿಲಿ ಇರೋಂಥ ಡಿಸೈನ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಸ್ಕಿಪ್ ಮಾಡ್ದೇ ನೋಡಿದ್ರೆ ಅಲ್ಲಿ ಕೆಲವೊಂದನ್ನು ಗ್ರಾಮ್ನು ಕೂಡ ಮೆನ್ಷನ್ ಮಾಡಿದ್ದೀನಿ, ಯಾವ್ಯಾವ ಎಷ್ಟು ಗ್ರಾಮ್ಗೆ ಎಷ್ಟು ಗುಂಡು ಬರುತ್ತೆ ಅನ್ನೋದನ್ನು ನೀವು ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ಈ ಥರ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಒಂದು ಶೇಪ್ ಆಗಿರ್ಬೋದು, ಮಧ್ಯದಲ್ಲಿ ಲಕ್ಷ್ಮಿ ಕೂರಿಸಿದ್ದಾರೆ. ಈ ಥರ ಒಂದು ರೌಂಡ್ ಶೇಪಲ್ಲಿ, ಅಥವಾ ಈ ಥರ ಒಂದು ಇದು ಮೊಟ್ಟೆ ಶೇಪ್ ಅಂತಾರೆ ಅಲ್ವಾ, ಆ ಥರ ಒಂದು ಶೇಪ್ ಇದು. ಅದರಲ್ಲೇ ಇವರು ಈ ಥರ ಒಂದು ಶೇಪ್ ಕೊಟ್ಟು ಡಿಸೈನ್ಸ್ಗಳನ್ನ ಕೊಟ್ಟು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಗುಂಡುಗಳನ್ನ ಮಾಡಿದ್ದಾರೆ. ಈ ರೀತಿ ನಿಮಗೆ ದಪ್ಪ ದಪ್ಪ ಗುಂಡು ಬೇಕು ಅಂದರೂ ಕೂಡ ಸಿಗುತ್ತೆ, ತುಂಬ ಸಣ್ಣದು ಬೇಕಂದ್ರೂ ಕೂಡ ಸಿಗುತ್ತೆ. ಹಾಗೆ ಈ ಥರ ಒಂದು ಡಿಸೈನಲ್ಲಿ ಬೇಕಂದ್ರೂ ಸಿಗುತ್ತೆ. ಸೇಮ್ ಡಿಸೈನಲ್ಲಿ ನಿಮಗೆ ಸಣ್ಣ ಸೈಜಲ್ಲಿ ಬೇಕಂದ್ರೂ ಕೂಡ ಸಿಗುತ್ತೆ. ಅಥವಾ ಈ ಥರ ಒಂದು ಶೇಪಲ್ಲಿ ಬೇಕಾ ನೋಡಿ, ಅಲ್ಲೇ ಕೆಲವೊಂದು ಗ್ರಾಮ್ನ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಕೆಲವೊಂದು ಗೊತ್ತಿರೋ ಅಂಥದ್ದನ್ನು ಮೆನ್ಷನ್ ಮಾಡಿದ್ದೀನಿ. ಇನ್ನೂ ಕೆಲವೊಂದು ನಿಮ್ಗೆ ಯಾವುದಾದ್ರೂ ಬೇಕು ಅಂದರೂ ಕೂಡ ನೀವೊಂದು ಕಮೆಂಟ್ಸ್ ಹಾಕಿ, ಅದ್ರ ಮುಖಾಂತರ ನಾನು ಪ್ರತಿಯೊಂದು ಗುಂಡುದು ಎಷ್ಟು ಗ್ರಾಮ್ ಇದೆ ಅಂತಲೇ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಥರ ದಪ್ಪ ದಪ್ಪ ಗುಂಡುಗಳಾಗಿರ್ಬೋದು, ಅಥವಾ ಸಣ್ಣ ಸಣ್ಣ ಗುಂಡುಗಳಾಗಿರ್ಬೋದು. ನೀವು ಮೀಡಿಯಮ್ ಸೈಜಲ್ಲಿ ತೊಗೋತೀವಿ ಅಂದರೆ ನೀವು 1 ಗ್ರಾಮ್ಗೆ ನೀವು 4 ಅಥವಾ 6, ಇಲ್ಲ ಅಂದರೆ 2 ಅಥವಾ 3, ಅಥವಾ 1 ಗ್ರಾಮ್ಗೆ 1, ಈ ಥರನೂ ತೊಗೋಬೋದು. ನಿಮಗೆ ಡಿಸೈನ್ಸ್ಗಳನ್ನ ಆಲ್ಮೋಸ್ಟ್ ನಾನು ಸುಮಾರು ವೀಡಿಯೋದಲ್ಲಿ ಎಲ್ಲ ಡಿಸೈನ್ಸ್ಗಳನ್ನೂ ಶೇರ್ ಮಾಡಿದ್ದೀನಿ. ಬಟ್ ಇವಾಗ ಫುಲ್ಲು ಗುಂಡುಗಳನ್ನ ಮಾತ್ರ ತೋರಿಸಿದ್ದೀನಿ ನೋಡಿ ಈ ಒಂದು ಲಾಗಲ್ಲಿ. ನೀವು ಇವಾಗ ಈ ಒಂದು ಗುಂಡುಗಳನ್ನ ನೋಡಿಕೊಂಡ್ರೆ, ನೀವೇನಾದರೂ ಗೋಲ್ಡ್ ತೊಗೋಬೇಕು ಅಂತಲೇ ಒಂದಷ್ಟು ಸೇವಿಂಗ್ಸ್ ಅಮೌಂಟ್ ಏನಾದ್ರು ಇಟ್ಕೊಂಡಿದ್ದ ಟೈಮಲ್ಲಿ ನೀವು ಈ ಥರ ಒಂದು ಗುಂಡುಗಳನ್ನ ತೆಗೆದು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಆಗುತ್ತೋ ಆವಾಗ ನೀವು ಪೋಣಿಸ್ಕೋಬೋದು. ಆಲ್ಮೋಸ್ಟ್ ಎಲ್ಲ ಡಿಸೈನ್ಸ್ಗಳನ್ನೂ ಕೂಡ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಥರ ಒಂದು ಗುಂಡುಗಳನ್ನೇ ಹಾಕಿ ಯಾವ್ಯಾವ ಥರ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನು ಶೇರ್ ಮಾಡ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೋಡಿ, ಈ ರೀತಿ ಇದು ಒಂದು ಕಮಲ ಹೂ ಮೇಲೆ ಲಕ್ಷ್ಮಿ ಕೂತಿರೋ ಅಂಥ ಡಿಸೈನು. ಹಾಗೆ ನೋಡಿ, ಗ್ರಾಮ್ ಕೂಡ ಅಲ್ಲೇ ಮೆನ್ಷನ್ ಆಗಿದೆ ಎಷ್ಟೆಷ್ಟಿದೆ ಅಂತೇಳಿ. ನಿಮಗೆ ಯಾವಾಗ ತುಂಬ ಈಸಿ ಆಗಿಬಿಡುತ್ತೆ ಅಲ್ವಾ, ಇಷ್ಟು ಗ್ರಾಮ್ಗೆ ಇವು ಗುಂಡು ಬರುತ್ತೆ, ಇದನ್ನು ತೊಗೊಂಡ್ರೆ ಈ ಥರ ಒಂದು ಡಿಸೈನ್ನ ಮಾಡಿಸ್ಕೋಬೋದು ಅನ್ನೋದು ಚೆನ್ನಾಗಿ ನೀವೇ ತಿಳ್ಕೊಬೋದು ಅಂತ ಒಂದು ಉದ್ದೇಶದಿಂದ ಫಸ್ಟು ಗುಂಡುಗಳನ್ನ ತೋರಿಸ್ತಾ ಇದ್ದೀನಿ. ಫುಲ್ಲು ಗುಂಡುಗಳ ಜೊತೆಗೆ ಡಿಸೈನ್ಸ್ಗಳು ಅಂದರೆ ನೆಕ್ಲೆಸ್ಗಳನ್ನ ತೋರಿಸಿದ್ರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ, ನೋಡೋಗೂ ಕೂಡ ತುಂಬ ಬೋರ್ ಅನಿಸುತ್ತೆ. ಹಾಗೆ ಕೆಲವೊಂದು ಕಡೆ ನೆಟ್ವರ್ಕ್ ಪ್ರಾಬ್ಲಮಿಂದ ಫುಲ್ ವೀಡಿಯೋ ನೋಡೋದಕ್ಕೂ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಶಾರ್ಟಾಗೇ ಫುಲ್ಲು ಗುಂಡುಗಳು, ಹಾಗೆ ಬೇರೆ ಬೇರೆ ಶೇಪಲ್ಲಿ ಮಾಡಿರೋ ಅಂಥದ್ದು ಆಗಿರ್ಬೋದು, ಅಥವಾ ಗುಂಡುಗಳನ್ನೇ ಯಾವ್ಯಾವ ಥರ ಒಂದು ಡಿಸೈನ್ಸ್ಗಳಿವೆ ಅನ್ನೋದನ್ನು ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ಥರ ಒಂದು ನೀವು ಡಿಸೈನ್ಸ್ಗಳಲ್ಲಿ ತೊಗೋಬೋದು. ಹಾಗೆ ಇದನ್ನು ನಕಾಸು ಗುಂಡು ಅಂತ ಕೂಡ ಕರೀತಾರೆ. ಅಂದರೆ ಇದು ವ್ಯಾಕ್ಸ್ ಗುಂಡಲ್ಲ, ನಕಾಸು ಗುಂಡು ಅಂಥೇಳಿ. ವ್ಯಾಕ್ಸ್ ಗುಂಡಾದರೆ ಒಂದು ಸ್ವಲ್ಪ ಅದರಲ್ಲೆಲ್ಲ ಅರಿವು ತುಂಬಿರ್ತಾರಲ್ವ, ಅದರಿಂದ ಅದು ಸ್ವಲ್ಪ ಕಮ್ಮಿ ಗ್ರಾಮ್ಗೆ ಸಿಕ್ಬಿಡುತ್ತೆ. ಬಟ್ ಅದು ವಾಪಸ್ ಕೊಡುವಾಗ ಅಷ್ಟು ಅಮೌಂಟ್ ಕೊಡೋದಿಲ್ಲ ನಮಗೆ. ಬಟ್ ಈ ಥರ ಗುಂಡುಗಳೆಲ್ಲ ನಿಮಗೆ ನೀವು ಎಷ್ಟು ಅಮೌಂಟ್ ಕೊಟ್ಟು ತೊಗೊಂಡಿರ್ತೀರೋ ಅಷ್ಟೇ ಅಮೌಂಟು ಕೊಡ್ತಾರೆ. ಹಾಗೆಯೇ ಅವತ್ತೊಂದು ದಿನ ರೇಟ್ ಎಷ್ಟಿರುತ್ತೋ ಗೋಲ್ಡ್ದು, ಅದ್ರ ಮೇಲೆ ಅದ್ರದ್ದು ಅಮೌಂಟು ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ತೋರಿಸಿರೋ ಅಂಥದ್ದೆಲ್ಲ ಕೂಡ 916 ಹಾಲ್ಮಾರ್ಕು ಚಿನ್ನನೇ. ಬೇರೆ ರೀತಿ ಯಾವುದೋ ಒಂದು KDM ಆಗಿರ್ಬೋದು ಆ ಥರ ಮಿಕ್ಸಲ್ಲಿ ಯಾವುದೇ ರೀತಿಯದು ಪ್ರಾಬ್ಲಮ್ ಅಂತೂ ಇಲ್ಲ. ಅವ್ರ ಅಂಗಡೀಲಿ ಚೆನ್ನಾಗಿರೋಂಥ ಚಿನ್ನನೇ ಕೊಡ್ತಾರೆ. ಈ ರೀತಿ ಒಂದು ಗುಂಡುಗಳನ್ನ ತೋರಿಸಿದ್ದೀನಿ ನೋಡಿ. ನೀವು ಇವಾಗ ಗುಂಡುಗಳ ಡಿಸೈನ್ಗಳನ್ನ ನೋಡಿಕೊಂಡು ನಾನು ಡಿಸೈನ್ಸ್ಗಳು ಅಂದರೆ ಸರಗಳನ್ನ ಯಾವ ರೀತಿ ಮಾಡಿಸೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಅದನ್ನು ಎಲ್ಲಿ ಮಾಡ್ತಾರೆ ಅನ್ನೋದನ್ನು ಕೂಡ ಬೇಕಾದರೆ ತಿಳಿಸ್ಕೊಡ್ತೀನಿ. ಇವಾಗ ಈ ಒಂದು ಲಾಗಲ್ಲಿ ಗುಂಡುಗಳ ಡಿಸೈನ್ಗಳನ್ನ ತಿಳಿಸಿದ್ದೀನಿ ನೋಡಿ. ನಿಮಗೆ ಈ ಥರ ಒಂದು ಸಣ್ಣ ಸೈಜಲ್ಲಿ ಬೇಕಂದರೆ 1 ಗ್ರಾಮ್ಗೆ ಒಂದು 6 ಬರುತ್ತೆ, ಮೀಡಿಯಮ್ ಸೈಜಲ್ಲಿ ಇನ್ನೂ ಒಂದು ಸ್ವಲ್ಪ ದಪ್ಪ ಬೇಕಂದರೆ 4 ಬರುತ್ತೆ. ತುಂಬ ದಪ್ಪನೇ ಬೇಕು ಅಂದರೆ 1 ಗ್ರಾಮ್ಗೆ 1 ಬರುತ್ತೆ, ಅಥವಾ ಇನ್ನೊಂದು ಸ್ವಲ್ಪ ಮೀಡಿಯಮ್ ಈ ಥರ ಒಂದು ಸೈಜಲ್ಲಿ ನಿಮಗೆ 1 ಗ್ರಾಮ್ಗೆ 1 ಬರುತ್ತೆ. ನಿಮಗೆ ಈ ಥರ ಸೈಜಲ್ಲಿ ಬೇಕಂದರೆ 1 ಗ್ರಾಮ್ಗೆ 2 ಬರುತ್ತೆ. ಸೈಜ್ ಮೇಲೆ ಅದರದ್ದು ಅಮೌಂಟು ಅಂದರೆ ಗ್ರಾಮು ಡಿಪೆಂಡ್ ಆಗಿರುತ್ತೆ. ಹಾಗೆ ಪಾಲಿಷ್ ಕೂಡ ಅಷ್ಟೇ, ಇದರಲ್ಲಿ ಆ್ಯಂಟಿಕ್ ಪಾಲಿಷ್ ಕೂಡ ಕೊಟ್ಟಿದ್ದಾರೆ ಗುಂಡಿಗೆ. ನೀವು ಗೋಲ್ಡ್ ಪಾಲಿಷ್ ಕೊಡಿಸ್ಕೊತೀವಿ ಅಂದರೂ ಕೂಡ ಕೊಡಿಸ್ಕೋಬೋದು, ಅದು ಡಿಪೆಂಡು ನಿಮಗೆ ಬಿಟ್ಟಿದ್ದು. ನೀವು ಅವ್ರ ಹತ್ರನೇ ಇರೋಂಥ ಗುಂಡುಗಳನ್ನೇ మరి ಈ ಥರ ಒಂದು ಡಿಸೈನಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು. ನೀವು ಅದನ್ನೇ ಬೇಕಾದರೂ ಕೂಡ ತಗೋಬೋದು ನೋಡಿ. ಕೆಳಗಡೆನೇ ಭಾರತ್ ಜ್ಯುವೆಲ್ಲರ್ಸ್ ಮೈಸೂರು ಅಂತ ಇದೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೂ ಕೂಡ ಒಂದು ಕಮೆಂಟ್ಸ್ ಹಾಕಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನಲ್ಲಿಕಾಯಿ ಗುಂಡು ಶೇಪಲ್ಲೇ ನೋಡಿ ಈ ಥರ ಒಂದು ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಥರ ಚೆನ್ನಾಗಿರೋಂಥ ಒಂದು ಡಿಸೈನ್ಸ್ಗಳನ್ನ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ರೀತಿ ಇವಾಗ ಅವ್ರ ಹತ್ರ ಕಲೆಕ್ಷನ್ಸ್ ಇತ್ತು ಅಂತ ಹೇಳಿ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇವಾಗ ತೋರಿಸಿರೋಂಥ ಎಲ್ಲ ಗುಂಡುಗಳು ಕೂಡ ಅವ್ರ ಅಂಗಡಿಲಿದೆ. ಅಥವಾ ಖಾಲಿ ಆಗಿದೆ ಅಂದರೂ ಕೂಡ ಮತ್ತೆ ನೀವು ಒಂದು ಫೋಟೋ ತೋರಿಸಿದ್ರೆ ಸೇಮ್ ಡಿಸೈನಲ್ಲೇ ಅವ್ರು ಮಾಡಿಕೊಡ್ತಾರೆ. ಈ ಥರ ಒಂದು ಡಿಸೈನ್ಸ್ಗಳಲ್ಲಿರೋಂಥ ಗುಂಡುಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಯಾವ ಶೇಪಲ್ಲಿರುತ್ತೆ, ಹಾಗೆ ಯಾವ್ಯಾವ ಥರ ನಾವು ತೊಗೊಂಡ್ರೆ ಯಾವ ಥರ ಒಂದು ಸರನ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ಒಂದು ಎಷ್ಟು ಚೆನ್ನಾಗಿದೆ ಅಂತ. ಇದು ಶಂಕು ಶೇಪಲ್ಲಿ ಬರುತ್ತೆ, ಶಂಕ ಬರುತ್ತಲ್ವ ಆ ಥರ ಒಂದು ಶೇಪಲ್ಲಿ ಬರುತ್ತೆ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ.
ಹಾಗೆ ತುಂಬ ಸಣ್ಣಗಾಗಿರೋಂಥ ಒಂದು ಈ ಥರ ಗುಂಡುಗಳನ್ನ ತೊಗೊಂಡು ನೀವು ದಪ್ಪ ದಪ್ಪದು ಮಣಿಗಳನ್ನ ಕೊಡಿಸ್ಕೊಂಡು ಕೂಡ ಸರಗಳನ್ನ ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿ, ಇದು ಬರೀ ಕೇವಲ 400 ಮಿಲಿ ಒಂದು ಗುಂಡಿರೋದು. ಅಲ್ಲಲ್ಲೇ ಕೆಲವೊಂದು ಗೊತ್ತಿರೋದನ್ನ ಗ್ರಾಮ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಗೊತ್ತಿಲ್ಲದೆ ಇರೋದನ್ನ ಹಂಗೇ ಹಾಕಿದ್ದೀನಿ. ಬೇಕು ಅಂದರೆ ಅದ್ರದ್ದು ಕೂಡ ನಾನು ಮೆನ್ಷನ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಥರ ಒಂದು ಶೇಪಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದೆಲ್ಲ ವರ್ಕುಗೆ ಅರ್ಧ ಚಿನ್ನ ತೊಗೊಂಡಿರತ್ತಲ್ವ, ಅದರಿಂದ ಇದು ಒಳ್ಳೆ ಚಿನ್ನನೇ ಹಾಕಿ ಮಾಡಿರೋ ಅಂಥದ್ದು. ಯಾವುದೇ ರೀತಿಯದು ವ್ಯಾಕ್ಸ್ ಗುಂಡಂತೂ ಅಲ್ಲ. ಈ ರೀತಿ ಸಣ್ಣ ಸೈಜಲ್ಲಿ ಬೇಕಂದರೆ ಸಣ್ಣ ಸೈಜಲ್ಲಿ ಸಿಗುತ್ತೆ, ದಪ್ಪ ಸೈಜಲ್ಲಿ ಬೇಕಂದರೆ ದಪ್ಪದ್ರಲ್ಲಿ ಸಿಗುತ್ತೆ. ಸೈಜ್ ತೊಗೊಳ್ಳೋದು ಆಗಿರ್ಬೋದು ಅಥವಾ ಗ್ರಾಮ್ ತೊಗೊಳ್ಳೋದಾಗಿರ್ಬೋದು, ಅದೆಲ್ಲ ನಿಮಗೆ ಬಿಟ್ಟಿದ್ದು. ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಒಂದು ಅನುಕೂಲದಲ್ಲಿ ನೀವು ಅದ್ರದ್ದು ಗುಂಡುಗಳನ್ನ ತೊಗೋಬೋದು. ಸೈಜ್ ಕೂಡ ಅಷ್ಟೇ, ಸೈಜ್ ಚಿಕ್ಕದು ಬೇಕಂದ್ರೂ ತೊಗೋಬೋದು, ದಪ್ಪದು ಬೇಕಂದ್ರೂ ತೊಗೋಬೋದು. ಹಾಗೆ ಗ್ರಾಮು ಅಷ್ಟೇ, ನೀವು ಒಂದು 10 ಗ್ರಾಮ್ಗೆ ತೊಗೋತೀವಿ ಅಂತ ಹೇಳಿದ್ರೆ ನಿಮಗೆ 1 ಗ್ರಾಮ್ಗೆ 4 ಅಂತ ಲೆಕ್ಕ ಹಾಕಿದ್ರು 10 ಗ್ರಾಮ್ಗೆ 40 ಗುಂಡು ಬರುತ್ತೆ. ನೀವೇನಾದರೂ ಒಂದು 5 ಗ್ರಾಮ್ಗೆ ತೊಗೋತೀವಿ ಅಂತಂದರೆ 20 ಗುಂಡು ಬರುತ್ತೆ. ಅಥವಾ 1 ಗ್ರಾಮ್ಗೆ 2 ಗುಂಡು ತೊಗೋತೀವಿ ಅಂತಂದರೆ ನಿಮಗೆ 5 ಗ್ರಾಮ್ಗೆ 10 ಗುಂಡು ಬರುತ್ತೆ. ಈ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ನೀವು ಸರನ ಯಾವ ರೀತಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಒಂದು ಐಡಿಯಾದಲ್ಲಿ ನೀವು ಗುಂಡುಗಳನ್ನ ತೊಗೋಬೇಕಾಗಿರುತ್ತೆ. ನೋಡಿ, ಈ ಥರ ಸೇಮ್ ಡಿಸೈನಲ್ಲೇ ಸಣ್ಣದು ಕೂಡ ತೋರಿಸಿದ್ದೀನಿ, ದಪ್ಪದು ಕೂಡ ತೋರಿಸಿದ್ದೀನಿ. ಇನ್ನೂ ಕ್ಲಿಯರಾಗಿ ಬೇಕಂದ್ರೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಆದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇದ್ರ ಜೊತೆಗೆ ನಾನು ಡೈಲಿ ರೊಟೀನ್ ಕೂಡ ಶೇರ್ ಮಾಡ್ತಾಯಿರ್ತೀನಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಡೈಲಿ ನನ್ನ ವೀಡಿಯೋದಲ್ಲಿ ಈ ಥರ ಜ್ಯುವೆಲರ್ಸ್ ಬಗ್ಗೆನೂ ಕೂಡ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಹಾಗೆ ನಾನು ಡೈಲಿ ರೊಟೀನ್ ಕೂಡ ಶೇರ್ ಮಾಡ್ತಾಯಿರ್ತೀನಿ. ನನಗೇನಾದರೂ ಒಂದು ಹೊಸ್ದಾಗಿ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂದರೂ ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಆದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ತುಂಬ ಚೆನ್ನಾಗೇ ಈ ರೀತಿ ಒಂದು ಗುಂಡುಗಳನ್ನ ಮಾಡಿದ್ದಾರೆ ಇವರು. ಈ ಥರ ಒಂದು ಡಿಸೈನ ನೀವು ತೊಗೊಂಡ್ರೆ ಈ ಥರ ಒಂದು ಸರನ ಮಾಡಿಸ್ಕೋಬೋದು ಅನ್ನೋದನ್ನು ನಾನೇ ತಿಳಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಒಂದು ಡಿಸೈನ್ಸ್ನ ಇವತ್ತು ಶೇರ್ ಮಾಡಿದ್ದೀನಿ. ಹಾಗೆಯೇ ಈ ಒಂದು ಗುಂಡುಗಳು ನಿಮಗೆ ಎಷ್ಟು ಗ್ರಾಮಲ್ಲಿ ಕರೆಕ್ಟಾಗಿ ಬರುತ್ತೆ ಅಂತ ಏನಾದರೂ ಬೇಕು ಅಂದರೆ ಒಂದು ಮೆಸೇಜ್ ಹಾಕಿ, ಅದ್ರ ಬಗ್ಗೆನೂ ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಅಂಗಡಿಗೂ ಕೂಡ ಹೋಗಿ ಅಲ್ಲೇ ನಿಮಗೆ ರಿಯಲಾಗೂ ಕೂಡ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಹೋಗೋಕ್ಕಾಗ್ತಾಯಿಲ್ಲ. ಅದರಿಂದ ಅವ್ರುಗಳು ನನಗೆ ಒಂದು ಸ್ವಲ್ಪ ಪಿಕ್ಗಳನ್ನ ಶೇರ್ ಮಾಡ್ತಾರಲ್ವ ಅಂಗಡಿ ಶಾಪ್ ಅವರು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನಾನು ಫ್ರೀ ಆದ ತಕ್ಷಣ ಶಾಪ್ಗೆ ಹೋಗಿ ಅಲ್ಲಿರೋಂಥ ಒಂದು ಗುಂಡುಗಳ ಡಿಸೈನ್ನ ಇನ್ನೂ ಬೇಕಂದ್ರೂ ಕೂಡ ನಿಮಗೆ ಶೇರ್ ಮಾಡಿಕೊಡ್ತೀನಿ. ಈ ರೀತಿ ಹೊಸದಾಗಿ ಅವರು ಡಿಸೈನ್ಸ್ಗಳನ್ನ ಮಾಡಿದ್ದಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಈ ಥರ ಏನಾದ್ರು ತೊಗೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರೋಂಥ ಒಂದು ಸರಗಳನ್ನ ಮಾಡಿಸ್ಕೋಬೋದು. ನಾನು ಆವಾಗಲೇ ಹೇಳ್ದಂಗೆ ಅದ್ರದ್ದು ಗ್ರಾಮು ಅದ್ರ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಈ ಥರ ಒಂದು ಸೈಜ್ಗಳನ್ನ ನೀವು ನೋಡಿಕೊಂಡು ತೊಗೋಬೇಕು. ಹಾಗೆ ಈ ಥರ ಪ್ಲೇನಲ್ಲಿ ಬೇಕಂದ್ರೂ ತೊಗೋಬೋದು, ಅಥವಾ ಈ ಥರ ಒಂದು ಡಿಸೈನಲ್ಲಿ ಅಥವಾ ಈ ಥರ ಶೇಪಲ್ಲಿ ಬೇಕಂದ್ರೂ ಕೂಡ ತೊಗೋಬೋದು. ಈ ಥರ ಒಂದು ಶೇಪಲ್ಲಿ ಏನಾದರೂ ನೀವು ಈ ಥರ ಡಿಸೈನ್ಸ್ ಎಲ್ಲಾದರೂ ತೊಗೊಂಡ್ರಿ ಅಂದರೆ ನಿಮಗೆ ಇದು 1 ಗ್ರಾಮ್ಗೆ ಒಂದು 6-7 ಪೀಸ್ ಬರುತ್ತೆ. ಅದನ್ನು ತೊಗೊಂಡು ನೋಡಿ ಈ ಥರ ಒಂದು ಸರನ ಮಾಡಿಸ್ಕೋಬೋದು. ನೋಡಿ, ಈ ರೀತಿ ಒಂದು ಎಕ್ಸಾಂಪಲ್ನ ನಿಮಗೆ ಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಗುಂಡನ್ನ ತೊಗೊಂಡ್ರೆ ಈ ಥರ ಒಂದು ಸರನ ಮಾಡಿಸ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಮಾಡಿಸ್ಕೋಬೋದು ಅಂತ ಆಲ್ರೆಡಿ ನೆನ್ನೆನೂ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಇದೇ ಥರ ಪ್ರತಿಯೊಂದು ಡಿಸೈನ್ಸಲ್ಲೂ ಕೂಡ ಯಾವ ರೀತಿ ಒಂದು ಸರ ಮಾಡಿಸ್ಕೋಬೋದು ಅಂತ ಎಕ್ಸಾಂಪಲ್ ಪ್ರಕಾರ ತೋರಿಸ್ಕೊಡ್ತೀನಿ ಅಂತೇಳಿ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.